ಬಂಧುಗಳೇ ನಮಸ್ಕಾರ. ಬೋಧಿಟ್ರಿ ಸಂಸ್ಥೆಯ ವತಿಯಿಂದ ವೃತ್ತಿ ಮಾರ್ಗದರ್ಶನ ವಿಶೇಷ ವಿಡಿಯೋ ಸರಣಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. SSLC ನಂತರ ಮುಂದೇನು ಅನ್ನುವ ಕುರಿತು ಮಾಹಿತಿಯನ್ನು ಕೊಡುವಂತಹ ಸಣ್ಣ ಪ್ರಯತ್ನ ಇದು. ಅಂದರೆ SSLC ಮುಗಿದ ಮೇಲೆ ಮಕ್ಕಳಿಗೆ ನಾವು ಇಷ್ಟಪಟ್ಟ ಕೋರ್ಸನ್ನು ಹೇಗೆ ತಗೊಳ್ಳೋದು, ನಮಗೆ ಯಾವೆಲ್ಲ ಆಯ್ಕೆಗಳಿದಾವೆ ಅನ್ನೋ ಪ್ರಶ್ನೆಗಳು ಕಾಡುತ್ತೆ. ಆ ಪ್ರಶ್ನೆಗಳಿಗೆ ಒಂದು ಉತ್ತರವಾಗಿ ಈ ವಿಡಿಯೋ. ನಮಸ್ಕಾರ, ನನ್ನ ಹೆಸರು ವಿಶ್ವಾಸ್ ಅಂತ ಹೇಳಿ. ಇಂದು ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಯಾವೆಲ್ಲ ಆಯ್ಕೆಗಳಿದಾವೆ, ವೃತ್ತಿಯನ್ನ ಕಟ್ಕೊಳ್ಳೋದಕ್ಕೆ, ಉದ್ಯೋಗವನ್ನ ಪಡೆದುಕೊಳ್ಳೋದಕ್ಕೆ ಯಾವ ಕೋರ್ಸನ್ನು ನಾವು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಮಾಧ್ಯಮ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಒಬ್ಬರಿಂದ ಇನ್ನೊಬ್ಬರಿಗೆ ವಿಷಯವನ್ನ ನಾವು ತಲುಪಿಸೋದಕ್ಕೆ, ಅಂದ್ರೆ ನಮ್ಮ ಸಂದೇಶಗಳಾಗಿರಬಹುದು ಅಥವಾ ನಮ್ಮ ಆಲೋಚನೆಗಳಾಗಿರ್ಬೋದು, ಯಾವುದೇ ರೀತಿ ಮಾಹಿತಿ ಆಗಿರ್ಬೋದು, ತಲುಪಿಸೋದಕ್ಕೆ ನಾವು ಒಂದು ಸಾಧನವನ್ನ ಬಳಸ್ತೀವಲ್ವಾ, ಆ ಸಾಧನವನ್ನ ನಾವು ಮಾಧ್ಯಮ ಅಂತ ಕರಿಬಹುದು. ಉದಾಹರಣೆಗೆ ನೋಡಿ, ದೂರವಾಣಿ ಆಗಿರ್ಬೋದು, ಆಕಾಶವಾಣಿ ಆಗಿರಬಹುದು, ಸಿನಿಮಾ ಆಗಿರಬಹುದು, ಜಾಹೀರಾತು ಕೂಡ ಆಗಿರಬಹುದು. ಇವುಗಳೆಲ್ಲವೂ ಮಾಧ್ಯಮ. ನಾವು ಪಾಪ್ಯುಲರ್ ಆಗಿ ನೋಡೋದಾದ್ರೆ, ಮಾಧ್ಯಮದಲ್ಲಿ ಇರೋರ್ನ ಜರ್ನಲಿಸ್ಟ್ ಅಂತ ಕರೀತಾರೆ, ಅಂದ್ರೆ ಪತ್ರಕರ್ತರು ಅಂತ ಕರೆಯೋದು ನಮಗೆ ವಾಡಿಕೆ. ನಮ್ಮ ಸುತ್ತಮುತ್ತ ಯಾವುದೇ ಸಮಾರಂಭಗಳಾಗ್ಲಿ ಅಥವಾ ಯಾವುದೋ ಒಂದು ಘಟನೆಗಳು ನಡೀಲಿ, ಅವರು ಅದನ್ನ ವರದಿ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ತಿಳ್ಕೊಳ್ಳಿ, ಪತ್ರಕರ್ತರು ಜರ್ನಲಿಸ್ಟ್ ಮಾತ್ರ ಮಾಧ್ಯಮದಲ್ಲಿ ಇರೋದಿಲ್ಲ. ಮಾಧ್ಯಮ ಅಂದ್ರೆ ಸುದ್ದಿವಾಹಿನಿಗಳು ಕೂಡ ಇರುತ್ತೆ, ಮನೋರಂಜನಾ ವಾಹಿನಿಗಳು ಕೂಡ ಇರುತ್ತೆ. ಇವೆರಡೂ ಸೇರಿ ಮಾಧ್ಯಮವಾಗುವಂತಹದ್ದು. ಸ್ನೇಹಿತರೆ, SSLC ನಂತರ ನೀವು ಇದೇ ಸ್ಟ್ರೀಮ್ ಅನ್ನ ತೆಗೆದುಕೊಳ್ಳಬೇಕು ಅನ್ನೋ ಷರತ್ತು ಯಾವುದೂ ಇಲ್ಲ. ನೀವು ಕಲಾ ವಿಭಾಗದಲ್ಲಾದರೂ ಓದಿ, ನೀವು ವಾಣಿಜ್ಯ ವಿಭಾಗದಲ್ಲಾದರೂ ಓದಿ, ನೀವು ವಿಜ್ಞಾನ ವಿಭಾಗದಲ್ಲಾದರೂ ಓದಿ, ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಆದರೆ ನೀವು ಕಲಾ ವಿಭಾಗದಲ್ಲಿ ಓದೋದ್ರಿಂದ ನಿಮಗೆ ಉಪಯೋಗ ಏನಪ್ಪಾ ಅಂತ ಅಂದ್ರೆ, ನೀವು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕತೆ ಬಗ್ಗೆ ತಿಳ್ಕೊಂಡಿರ್ತೀರಿ. ನೀವು ಪತ್ರಕರ್ತರಾದಾಗ ನಿಮಗೆ ವಿಶ್ಲೇಷಣೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸ್ನೇಹಿತರೆ, ಒಂದು ವಿಷಯವನ್ನ ತಿಳ್ಕೊಳ್ಳಿ, ನೀವು ಮಾಧ್ಯಮ ಕ್ಷೇತ್ರಕ್ಕೆ ಬರ್ತೀರಿ ಅಂತಾದ್ರೆ ಪದವಿಗಳಿಗಿಂತ ಇಲ್ಲಿ ಅಗತ್ಯ ಇರುವಂತಹ ಕೌಶಲ್ಯಗಳು ತುಂಬಾ ಮುಖ್ಯ ಆಗುತ್ತೆ. PUC ನಂತರದಲ್ಲಿ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅಥವಾ ಪತ್ರಿಕೋದ್ಯಮ ಕ್ಷೇತ್ರದಲ್ಲೇ ತಮ್ಮ ಬದುಕನ್ನ ಕಟ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ರೆ, ಇಲ್ಲಿ ನೀವು ಪತ್ರಿಕೋದ್ಯಮದಲ್ಲೇ ಪದವಿಗಳನ್ನ ಮಾಡ್ಕೊಳ್ಬಹುದು. BA ಇನ್ ಜರ್ನಲಿಸಂ, BSc ಇನ್ ಮಲ್ಟಿಮೀಡಿಯಾ, ಅದೇ ರೀತಿ ನಾರ್ಮಲ್ ಡಿಗ್ರಿ ಜೊತೆ ನೀವು ಪತ್ರಿಕೋದ್ಯಮನ ಒಂದು ಆಯ್ಕೆಯ ವಿಷಯವನ್ನಾಗಿ ಕೂಡ ತೆಗೆದುಕೊಳ್ಬಹುದು. ಇದೇ ರೀತಿ ಹಲವಾರು ಆಯ್ಕೆಗಳು ನಿಮ್ಗಿರುತ್ತೆ. ನೀವು ಇಲ್ಲಿ UG ಡಿಗ್ರಿಯನ್ನ ಮುಗಿಸ್ಕೊಂಡು ನೀವು ನೇರವಾಗಿ TV ಚಾನೆಲ್ಗಳಿಗೆ ಹೋಗ್ಬೋದು ಅಥವಾ ಮಾಧ್ಯಮ ಇನ್ನಿತರೆ ಕ್ಷೇತ್ರಗಳಲ್ಲಿ ನೀವು ಕೆಲಸಗಳನ್ನ ಪಡೆದುಕೊಳ್ಬಹುದು. ನೀವೇನಾದ್ರೂ ಡಿಗ್ರಿ ಮಾಡಿಲ್ಲ ಅಂತಾದ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಈಗ ಜರ್ನಲಿಸಮ್ ಅಲ್ಲಿ ತುಂಬಾ ಡಿಪ್ಲೊಮಾ ಕೋರ್ಸಸ್ ಇದೆ. ನೀವು ಯಾವುದು ನಿಮಗೆ ಕೌಶಲ್ಯ ಇದೆ, ನಿಮ್ಗೆ ಯಾವ್ದು ಆಸಕ್ತಿ ಇದೆ ಆ ವಿಭಾಗದಲ್ಲಿ, ಅಂದ್ರೆ ಎಡಿಟಿಂಗ್ ಆಗಿರ್ಬೋದು, ಆಂಕರಿಂಗ್ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಈ ವಿಭಾಗಗಳಲ್ಲಿ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಿಕೊಂಡು ನೀವು ನೇರವಾಗಿ ಕೆಲಸಕ್ಕೆ ಸೇರ್ಕೊಳ್ಬಹುದು. ಪತ್ರಿಕೋದ್ಯಮದಲ್ಲಿ ನೀವು ಇದೇ ಡಿಗ್ರಿಯನ್ನ ಮಾಡಬೇಕು ಅಂತ ಏನೂ ಇಲ್ಲ. ಆದರೂ ಕೂಡ ನೀವು ಪತ್ರಿಕೋದ್ಯಮದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಡಿಗ್ರಿಯನ್ನ ಮಾಡ್ಕೊಂಡಿದ್ರೆ ನಿಮಗೆ ಮೊದಲ ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ. UG ಕೋರ್ಸಸ್ ಮುಗಿದ ನಂತರ ನಿಮಗೆ ಇನ್ನೊಂದಷ್ಟು ಜ್ಞಾನ ಬೇಕು ಅಂತಾದ್ರೆ ನೀವು PG ಕೋರ್ಸಸ್ ಅನ್ನು ಕೂಡ ಮಾಡಬಹುದು. MA ಇನ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಇದೆ, MSc ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ, MSc ಇನ್ ಫಿಲ್ಮ್ ಮೇಕಿಂಗ್, MSc ಇನ್ ಗ್ರಾಫಿಕ್ಸ್ ಅಂಡ್ ಅನಿಮೇಷನ್, MA ಇನ್ ಪಬ್ಲಿಕ್ ರಿಲೇಷನ್, ಅದೇ ರೀತಿ ಅಡ್ವರ್ಟೈಸ್ಮೆಂಟ್ಗೆ ರಿಲೇಟೆಡ್ ಕೋರ್ಸಸ್ ಕೂಡ ಇದೆ. ನೀವು ಇದರಲ್ಲಿ ನೀವು ಕೋರ್ಸ್ಗಳನ್ನ PG ಕೋರ್ಸಸ್ ಅನ್ನ ಮುಗಿಸ್ಕೊಂಡು ಮತ್ತೆ ನೀವು ನೇರವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಹೋಗಿ ಕೆಲಸಗಳನ್ನ ಮಾಡಬಹುದಾಗುತ್ತೆ. ಅದೇ ರೀತಿ ನಿಮಗೆ 2 ವರ್ಷ ಇರುವಂತದ್ದು ಈ PG ಕೋರ್ಸಸ್. ಈ PG ಕೋರ್ಸಸ್ ನನಗೆ ಬೇಡ ಅಂತಂದ್ರೆ ನೀವು PG ಇನ್ ಡಿಪ್ಲೊಮಾ ಕೋರ್ಸಸ್ ಅನ್ನು ಕೂಡ ಮಾಡ್ಕೋಬಹುದು. ಅಂದ್ರೆ ಪ್ರತ್ಯೇಕವಾಗಿ ನಾನು ಆಗ್ಲೇ ಹೇಳಿದಾಗೆ ಡಿಪ್ಲೊಮಾ ಕೋರ್ಸಸ್ ಏನಿದೆ, ಎಡಿಟಿಂಗ್ ಆಗಿರ್ಬೋದು ಅಥವಾ ಓವರ್ ಆಲ್ ಜರ್ನಲಿಸಂ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ PG ಡಿಪ್ಲೊಮಾ ಕೋರ್ಸಸ್ ನಿಮ್ಗಿರುತ್ತೆ. ಇದನ್ನ ಮಾಡಿಕೊಂಡು ಕೂಡ ನೀವು ಕೆಲಸಗಳನ್ನ ಪಡೆದುಕೊಳ್ಳಬಹುದು. PG ನಂತರ ನೀವು ಮಾಧ್ಯಮ ಕ್ಷೇತ್ರದಲ್ಲಿ PhD ಯನ್ನ ಕೂಡ ಮಾಡಬಹುದು. ಅಂದ್ರೆ ಒಂದು ಪ್ರತ್ಯೇಕವಾದ ವಿಷಯವನ್ನು ನೀವು ತೆಗೆದುಕೊಂಡು ಅದರ ಬಗ್ಗೆ ನೀವು ಸಂಶೋಧನೆಯನ್ನ ಮಾಡಿ ನೀವು ಗೌರವ ಡಾಕ್ಟರೇಟ್ ಅನ್ನ ಕೂಡ ಪಡೆದುಕೊಳ್ಳಬಹುದು. ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನ ನೀವು ಮಾಡೋದಿಕ್ಕೆ ಭಾರತದಲ್ಲಿ ಪ್ರತಿಷ್ಠಿತ ಸುಮಾರು ಕಾಲೇಜುಗಳಿದಾವೆ. ಅದರಲ್ಲಿ ನಾವು ಉದಾಹರಣೆಗೆ ನೋಡೋದಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಮಾಸ್ ಕಮ್ಯುನಿಕೇಶನ್, ಝೇವಿಯರ್ ಇನ್ಸ್ಟಿಟ್ಯೂಷನ್ ಆಫ್ ಕಮ್ಯುನಿಕೇಶನ್ ಮತ್ತು ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಜರ್ನಲಿಸಂ, ಅದೇ ರೀತಿ ಫಿಲ್ಮ್ ಅಂಡ್ TV ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತು ಮುದ್ರಾ ಇನ್ಸ್ಟಿಟ್ಯೂಷನ್, ಇದೇ ರೀತಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಇದೆ. ಈಗಂತೂ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲೂ ಕೂಡ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ವಿಭಾಗಗಳು ಇದಾವೆ. ಇಂತಹ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನೀವು ಪ್ರವೇಶತೆಯನ್ನ ಪಡೆದುಕೊಳ್ಳೋದಾದ್ರೆ 40% 55% ಫಲಿತಾಂಶವನ್ನ ನೀವು ತೆಗೆದುಕೊಂಡಿರ್ಬೇಕಾಗುತ್ತೆ. ಇದು ಮೀಸಲಾತಿಯ ಅನುಗುಣವಾಗಿರುತ್ತೆ. ಇದುವರೆಗೂ ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಯ್ಕೆಗಳಿದಾವೆ ಅಂತ ನೋಡಿದ್ವಿ. ಈಗ ಉದ್ಯೋಗದಲ್ಲಿ ಯಾವೆಲ್ಲ ಅವಕಾಶಗಳಿದಾವೆ ಅಂತ ನೋಡೋಣ. ಮೊದಲಿಗೆ ನಾವು ದೂರವಾಣಿಯನ್ನ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಸುದ್ದಿವಾಹಿನಿ ಮತ್ತು ಮನರಂಜನಾ ವಾಹಿನಿಗಳಿರ್ತವೆ. ಇಲ್ಲಿ ನಾವು ಸುದ್ದಿವಾಹಿನಿಯಲ್ಲಿ ಇನ್ಪುಟ್ ಹೆಡ್ ಆಗಿರ್ಬೋದು, ಔಟ್ಪುಟ್ ಹೆಡ್ ಆಗಿರ್ಬೋದು, ಆಂಕರ್ ಆಗಿರ್ಬೋದು, ರಿಪೋರ್ಟರ್ ಆಗಿರ್ಬೋದು, ಮತ್ತೆ ರೈಟರ್ ಆಗಿರ್ಬೋದು, ಅದೇ ರೀತಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿರ್ಬೋದು, ಪ್ಯಾನಲ್ ಪ್ರೊಡ್ಯೂಸರ್ ಆಗಿರ್ಬೋದು, ಈ ರೀತಿ ಹಲವಾರು ನಮಗೆ ಅವಕಾಶಗಳಿರುವಂಥದ್ದು. ನಾವು ಮನರಂಜನಾ ಕ್ಷೇತ್ರಕ್ಕೆ ಹೋಗೋದಾದ್ರೆ ಅಲ್ಲಿ ಕೂಡ ಪ್ರೋಗ್ರಾಮ್ ಹೆಡ್ ಆಗಿರ್ಬೋದು, ಅದೇ ರೀತಿ ನಾವು ಸೀರಿಯಲ್, ರಿಯಾಲಿಟಿ ಶೋ ಏನು ನೋಡ್ತೀವಿ ಅಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಅಲ್ಲಿ ಹೆಡ್ ಆಗಿರ್ಬೋದು ಅಥವಾ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ಕೂಡ ನಾವು ಕೆಲಸ ಮಾಡೋ ನಮಗೆ ಅವಕಾಶಗಳು ಇರುತ್ತೆ.
ಆಕಾಶವಾಣಿ ಮತ್ತು ರೇಡಿಯೋದಲ್ಲಿ ನೋಡೋದಾದ್ರೆ RJ ಆಗಿರ್ಬೋದು ಅಥವಾ ಸೌಂಡ್ ಮತ್ತೆ ಆಡಿಯೋ ಇಂಜಿನಿಯರ್ಗಳಾಗಿರ್ಬೋದು, ಅಲ್ಲೂ ಕೂಡ ಪ್ರೋಗ್ರಾಮ್ ಹೆಡ್ಗಳಾಗಿರ್ಬೋದು, ಮತ್ತೆ ರೈಟರ್ ಆಗಿರ್ಬೋದು, ಇದೇ ರೀತಿ ಅಲ್ಲಿ ಕೂಡ ಹಲವಾರು ಅವಕಾಶಗಳಿರುವಂತಹದ್ದು. ಹಾಗೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ನೀವು ಮಾಧ್ಯಮ ವಿದ್ಯಾರ್ಥಿಗಳಾಗಿ ತುಂಬಾ ಅವಕಾಶಗಳನ್ನ ಪಡೆದುಕೊಳ್ಬಹುದು. ನೀವು ನಿರ್ದೇಶಕರಾಗಬಹುದು, ಕ್ಯಾಮ್ರಾಮನ್ ಆಗ್ಬೋದು, ಅಥವಾ ಒಳ್ಳೆ ರೈಟರ್ ಕೂಡ ಆಗ್ಬೋದು, ಅಥವಾ ಪ್ರೊಡಕ್ಷನ್ ಹೌಸಸ್ಗಳಲ್ಲಿ ನೀವು ಕೆಲಸವನ್ನ ಮಾಡಬಹುದು. ಅಂದ್ರೆ ಪ್ರತಿಯೊಂದು ನೀವು ಎಲ್ಲಿ ಆಡಿಯೋ ವಿಡಿಯೋ ಇಂಜಿನಿಯರ್, ಎಡಿಟರ್ ಆಗಿರ್ಬೋದು, ಕಲರಿಸ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇರುವಂತಹ ಅವಕಾಶಗಳು. ಅದೇ ರೀತಿ ನಾವು ಜಾಹೀರಾತಿನಲ್ಲಿ ನೋಡೋದಾದ್ರೆ ಅಲ್ಲಿ ಪ್ರತಿಯೊಂದು ಪ್ರೊಡಕ್ಷನ್ ಅಲ್ಲಿ ನೀವು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡೋದ್ರಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ಕೂಡ ನೀವು ಜಾಹೀರಾತು ಅಲ್ಲಿ ಕೆಲಸಗಳನ್ನ ನೀವು ಪಡ್ಕೊಳ್ಬಹುದು. ಮತ್ತು ಪ್ರತ್ಯೇಕವಾಗಿ ನಾವು ಪತ್ರಿಕೋದ್ಯಮದ ಬಗ್ಗೆ ಮಾತಾಡೋದಾದ್ರೆ ಪತ್ರಿಕೆ ಮತ್ತು ಮಾಸಪತ್ರಿಕೆಗಳೇನಿದಾವಲ್ಲ, ಅಲ್ಲಿ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು, ಅಥವಾ ನೀವು ಕಾಪಿ ಎಡಿಟರ್ ಆಗ್ಬೋದು, ಅಥವಾ ನೀವು ಅಲ್ಲಿ ಪೇಜ್ ಡಿಸೈನ್ ಮಾಡೋರು ಆಗಿರ್ಬೋದು, ಅಲ್ಲೂ ಕೂಡ ನೀವು ರಿಪೋರ್ಟರ್ ಆಗಿರ್ಬೋದು. ಹೀಗೆ ಅಲ್ಲೂ ಕೂಡ ನಿಮಗೆ ಹಲವಾರು ಅವಕಾಶಗಳಿದಾವೆ. ಸ್ನೇಹಿತರೆ, ಈಗಂತೂ ನಾವು ಡಿಜಿಟಲ್ ಮಾಧ್ಯಮದ ಬಗ್ಗೆ ಕೇಳೇ ಇರ್ತೀವಿ. ಡಿಜಿಟಲ್ ಮಾಧ್ಯಮ ಅಂತೂ ಈಗಂತೂ ದೊಡ್ಡ ಟ್ರೆಂಡ್ ಆಗಿದೆ. ಎಷ್ಟರ ಮಟ್ಟಿಗೆ ಇದು ಟ್ರೆಂಡ್ ಆಗಿದೆ ಅಂತ ಆದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆಯಲ್ಲ ಅದನ್ನು ಕೂಡ ಬೀಟ್ ಮಾಡುವ ಮಟ್ಟಕ್ಕೆ ಡಿಜಿಟಲ್ ಮಾಧ್ಯಮ ಬೆಳೆದು ನಿಂತಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ನೀವು ವೆಬ್ ಬ್ಲಾಗಿಂಗ್ ಅನ್ನ ಮಾಡಬಹುದು, ಮತ್ತೆ ವಿಜುವಲ್ ಕಂಟೆಂಟ್ ಅನ್ನ ಮಾಡಬಹುದು, ಮೊಬೈಲ್ ಜರ್ನಲಿಸಮ್ ಅನ್ನ ಮಾಡಬಹುದು, ನೀವೇ ಸ್ವಂತ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಈಗೀಗಂತೂ ಡಿಜಿಟಲ್ ಮಾಧ್ಯಮಕ್ಕೆ ತುಂಬಾ ಡಿಮ್ಯಾಂಡ್ ಇರುವಂತಹದ್ದು. ಇದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ನೀವು ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಮಾಧ್ಯಮ ಸಲಹೆಗಾರರಾಗಬಹುದು, ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಕೂಡ ಮುಂದುವರಿಯಬಹುದು. ಈಗಂತೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಬೇಕಾಗಿರೋದು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಅಂದ್ರೆ ಸಾಮಾಜಿಕ ಜಾಲತಾಣಗಳ ನಿರ್ವಾಹಕರ ಅಗತ್ಯ ತುಂಬಾ ಇದೆ. ನೀವು ಅದನ್ನು ಕೂಡ ಮಾಡಬಹುದು. ಇವುಗಳನ್ನೆಲ್ಲ ಬಿಟ್ಟು ನೀವು ಸ್ವಂತ ಒಂದು ಸ್ಟುಡಿಯೋವನ್ನು ಓಪನ್ ಮಾಡಬಹುದು, ಡಬ್ಬಿಂಗ್ ಸ್ಟುಡಿಯೋ ಅಥವಾ ಎಡಿಟಿಂಗ್ ಸ್ಟುಡಿಯೋ. ನೀವು ಇವುಗಳನ್ನ ಓಪನ್ ಮಾಡ್ಕೊಂಡು ನೀವು ಫ್ರೀಲ್ಯಾನ್ಸರ್ ಆಗಿ ಕೂಡ ಕೆಲಸಗಳನ್ನು ಮಾಡಬಹುದು. ಮಾಧ್ಯಮ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಅವಕಾಶಗಳಿರುವಂತಹದ್ದು. ಸ್ನೇಹಿತರೆ, ನಿಮ್ಮ ಸೃಜನಾತ್ಮಕತೆಯನ್ನು ಅಭಿವ್ಯಕ್ತಪಡಿಸಬೇಕು, ಹಾಗೆ ಸರ್ಕಾರ ಮತ್ತು ಸಮಾಜದ ಅಂಕುಡೊಂಕುಗಳನ್ನು ನಾನು ಪ್ರಶ್ನೆ ಮಾಡಬೇಕು ಅಂತ ಇದ್ರೆ ನೀವು ಮಾಧ್ಯಮ ಕ್ಷೇತ್ರಕ್ಕೆ ಬರಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಧ್ಯಮ ಕ್ಷೇತ್ರದಲ್ಲಿನ ಆಯ್ಕೆಗಳು ಮತ್ತು ಅವಕಾಶಗಳ ಕುರಿತಾದ ಮಾಹಿತಿ. ಇದೇ ರೀತಿ ಹಲವಾರು ವಿಷಯಗಳ ಕುರಿತಾದ ಮಾಹಿತಿಗಳನ್ನು ನಾವು ಹಂಚಿಕೊಳ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.